ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಅಕ್ಕಿ ಚೀಲದಿಂದ ಒಂದು ಸೂಪರ್ ಆದ ಒಂದು ಮ್ಯಾಟನ್ನು ಮಾಡೋಣ. ಫ್ರೆಂಡ್ಸ್, ನಾನು ಅದಕ್ಕೋಸ್ಕರ ಒಂದು ಅಕ್ಕಿ ಚೀಲವನ್ನು ನನಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಚೀಲ ಒಂದೇ ಇದ್ದರೆ ಮ್ಯಾಟ್ ಮಾಡಲಿಕ್ಕೆ ಸಾಕಾಗೋದಿಲ್ಲ. ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಬಟ್ಟೆಯನ್ನು ಕಟ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಈಗ ಈ ಬಟ್ಟೆ ಯಾವ ಇಂಚ್ ತೊಗೊಂಡಿದ್ದೀನಿ, ಹಾಗೆ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಹಾಗೆ ಅಕ್ಕಿ ಚೀಲವನ್ನು ಯಾವ ಅಳತೆ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾನಿಲ್ಲಿ ಇದನ್ನು 2 ಇಂಚು, ಎಲ್ಲದು ಕೂಡ ಅಷ್ಟಷ್ಟೇ ಇದೆ, ಒಂದೊಂದು ಪಾಯಿಂಟಷ್ಟು ಕಮ್ಮಿ ಇರುತ್ತೆ ಕೆಲವೊಂದು ಸಲ. ನೋಡಿ, 2 ಇಂಚಿನಷ್ಟು ಅಗಲದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇಷ್ಟೇ ಬೇಕಂತ ಏನಿಲ್ಲ, ನಿಮಗೆ ಎಷ್ಟು ಅಗಲ ಬೇಕು ಅನ್ನೋದನ್ನು ನೋಡಿ ತಗೊಳ್ಳಿ. ನಾನು ಇಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಹಾಗೆ ಈಗ ನಾವು ಅಕ್ಕಿ ಚೀಲವನ್ನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ ನೋಡಿ, 20 ಇಂಚು ಉದ್ದ, ಹಾಗೆ ಅಗಲ ಬಂದು 19.5 ಇಂಚಿದೆ. ನಮಗೆ ನಾನು ಇದನ್ನು ಕಾಲು ಒರೆಸ್ಲಿಕ್ಕೆ ಅಲ್ಲ ಫ್ರೆಂಡ್ಸ್, ಇದು ನಮಗೆ ಊಟಕ್ಕೆ ಕೂರಲಿಕ್ಕೆ ಹಾಗೆ ಪೂಜೆಗೆ ಕೂರಬೇಕಾದ್ರೆ ಚೆನ್ನಾಗೇ ಆಗುತ್ತೆ ಅಂದ್ಕೊಂಡು ಈ ಚಾಪೆಯನ್ನು ಸ್ಟಿಚ್ ಮಾಡ್ತಿರೋದು. ಬರೀ ಅಕ್ಕಿ ಚೀಲಕ್ಕೆ ಪೈಪಿಂಗನ್ನು ಕೊಟ್ಟು ಇಟ್ಟರೆ ಆಗಲ್ವಾ ಅಂತ ಅನಿಸ್ಬೋದು, ಅಷ್ಟು ಸಾಕಾಗತ್ತಲ್ಲ ಅಂತ. ಬಟ್ ಅಷ್ಟೇ ಹಾಕಿದರೆ ಅದರಲ್ಲಿ ನಮ್ಮ ಕೈ ಚಳಕ ಏನೂ ಇರೋದಿಲ್ಲ. ಒಂದು ಸ್ವಲ್ಪ ಏನೋ ಒಂದು ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿ 2 ರೀತಿಯಾದ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಇಲ್ಲಿ 2 ಇಂಚಿಂದು ಅಂತಂದಲ್ಲ, ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಉದ್ದಕ್ಕಿದೆಯೋ ಅಷ್ಟು. ಈಗ ಏನು ಮಾಡಬೇಕು, ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ 2 ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನಾನೀಗ 2 ಕಲರಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂತ ಅಂದೆ, ಮತ್ತು ನಿಮಗೆ ಎಲ್ಲದೂ ಕೂಡ ಅಕ್ಕಿ ಚೀಲ ಎಲ್ಲ ನಾನು ಯಾವ ಅಳತೆ ತೊಗೊಂಡಿದ್ದೀನಿ ಅಂತಲೂ ಕೂಡ ಗೊತ್ತಾಯಿತು. ಈಗ ಈ ಬಟ್ಟೆ ಏನು ಮಾಡಬೇಕು, ನಾವು ಹೀಗೆ ಒಂದು ಫೋಲ್ಡ್ ಮಾಡಬೇಕು. ಇದನ್ನು ಈ ಕಡೆ ತಗೊಳ್ಳೋಣ. ಹೀಗೆ ಒಂದು ಫೋಲ್ಡ್ ಮಾಡಬೇಕು, ಹೀಗೆ ಒಂದು ಫೋಲ್ಡ್ ಮಾಡಬೇಕು ಮಾಡಿ, ಇಲ್ಲೊಂದು ಸ್ಟಿಚ್ಚು, ಇಲ್ಲೊಂದು ಸ್ಟಿಚ್ಚು, 2 ಸ್ಟಿಚ್ಚನ್ನು ನಾನು ಹಾಕ್ಕೊಂಡು ತೊಗೊಬರ್ತೀನಿ. ಅಂದರೆ ನಾನು ಲಾಡಿಯನ್ನು ರೆಡಿ ಮಾಡ್ಕೊತೀನಿ. ಇಷ್ಟು ಬಟ್ಟೆಯನ್ನು ಕೂಡ ನಾನು ಲಾಡಿಯಾಗಿ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ನಾವು ಲಾಡಿಯನ್ನು ಸ್ಟಿಚ್ ಮಾಡ್ಕೊಂಬಂದುಬಿಡೋಣ. ಹಾಗೆ ಫ್ರೆಂಡ್ಸ್, ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಈಗಲೇ ಕಾಮೆಂಟ್ ಮಾಡಿ. ಅಷ್ಟು ಬಟ್ಟೆಯನ್ನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದೇ ಬಿಡ್ತೀನಿ. ನೋಡಿ, ನಾನು ಲಾಡಿಯನ್ನು ಇಲ್ಲಿ ಸ್ಟಿಚ್ ಮಾಡಿಕೊಂಡು ತಂದಿದ್ದೀನಿ. ನಾನು ನಿಮ್ಮ ಹತ್ರ ಹೇಳಿದ್ದೆ 2 ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ಅಂತ. ಈಗ 2 ಸ್ಟಿಚ್ಚೇನು ಬೇಡ ಅನಿಸ್ತು. ಏನಕ್ಕೆ ಅಂತಂದರೆ, ನಾವು ಈಗ ಇದರ ಮೇಲೆ ಇಟ್ಟು ಸ್ಟಿಚ್ ಮಾಡಿದಾಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ತೀವಿ, ಅದ್ರ ಜೊತೆಗೆ ಈ ಕಡೆನೂ ಕೂಡ ಒಂದು ಸ್ಟಿಚ್ ಹಾಕ್ತೀವಿ. ಈ ಕಡೆ ನಾವು ಈಗಲೇ ಸ್ಟಿಚ್ ಹಾಕ್ಕೊಂಬಂದರೆ ಮತ್ತೆ ಡಬಲ್ ಇಲ್ಲಿ ಹೇಗೂ ಅನಿವಾರ್ಯ ಬಂದೇ ಬರುತ್ತೆ. ಇಲ್ಲಿ ಮತ್ತೇನಕ್ಕೆ ಬರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನೀಗ ಇಲ್ಲೇನು ಮಾಡಿದೆ, ಜಸ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಪೂರ್ತಿ ಲಾಡಿಯನ್ನು ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಈಗ ನಾನು ಒಂದು ಸ್ಕೆಚ್ ಪೆನ್ನನ್ನು ತೊಗೊಂಡಿದ್ದೀನಿ, ಹಾಗೆ ಸ್ಕೇಲನ್ನು ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಮಾರ್ಕನ್ನು ಮಾಡಬೇಕು. ಅಂದರೆ ಸ್ಟ್ರೈಟ್ ಲೈನನ್ನು ಹಾಕ್ಕೊಬೇಕು. ಇದು ಕರೆಕ್ಟಾಗಿ ಬರೋದು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಜೋರು ಹೆಚ್ಚು ಕಡಿಮೆ ಏನು ಪ್ರಾಬ್ಲಮ್ ಏನಿಲ್ಲ. ಇದು ಅಳಿಸಿದರೆ ಹೋಗ್ಬಿಡುತ್ತಾ? ಇಲ್ಲ, ಮಾರ್ಕಾಗಿ ಉಳಿಯುತ್ತೆ, ಸೊ ಪ್ರಾಬ್ಲಮ್ ಇಲ್ಲ. ಹೀಗೆ ಆಯಿತಾ. ನೆಕ್ಸ್ಟು ಈ ಕಡೆಯೂ ಅಷ್ಟೇ, ಈ ಕಡೆಯಿಂದ ಈ ತುದಿಯವರೆಗೆ ಮಾರ್ಕ್ ಮಾಡ್ಕೊಬೇಕು.
ಇದು ಮೇನ್ ಇದಾಗಿರುತ್ತೆ. ಈಗ ನಮಗೆ ಎಷ್ಟೆಷ್ಟು ದೂರಕ್ಕೆ ಬೇಕು ಅಂತ ನೋಡಿಕೊಂಡು ನಾವು ಲೈನನ್ನು ಹಾಕ್ಕೊಬೇಕು. ಹೀಗೆ ಬಾಕ್ಸ್ ರೀತಿಯಲ್ಲಿ ಬರಬೇಕು ನೋಡಿ. ಹೀಗೆ ನಾನು ಪೂರ್ತಿ ಹಾಕ್ಕೊತೀನಿ, ಆಮೇಲೆ ಯಾವ ರೀತಿಯಾಗಿ ಬಂತು ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಹೀಗೆ ಹಾಕ್ಕೊಂಡಿದ್ದೀನಿ, ಈ ಕಡೆನೂ ಹಾಕ್ಕೊಂಡು ಮತ್ತಿನ್ನು ಯಾವ ರೀತಿ ಹಾಕ್ಕೊಬೇಕು ಅಂತ ತೋರಿಸ್ತೀನಿ, ಹೇಳ್ತೀನಿ ನೋಡಿ. ನಾನಿಲ್ಲಿ ಬಾಕ್ಸ್ ಆಗಿ ಲೈನನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಳತೆ ಏನು ಬೇಡ, ಒಂದು ಕಣ್ಣಿನ ಅಂದಾಜಲ್ಲಿ ಹಾಕ್ಕೊಳ್ಳಿ. ಫಸ್ಟು ಈ ಮೂಲೆ ಲೈನನ್ನು ನಮಗೆ ಹಾಕ್ಕೊಂಬಿಟ್ರೆ ಟ್ರಯಾಂಗಲ್ ಆಗಿ ನಮಗೆ ಬಾಕಿದೆಲ್ಲದು ಕೂಡ ಈಸಿ ಆಗುತ್ತೆ. ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ, ಈಗ ಈ ಬಟ್ಟೆಯನ್ನು ತೊಗೊತೀನಿ. ಬಟ್ಟೆಯನ್ನು ತಗೊಂಡು ಈ ಲೈನ್ ಏನು ಇದೆಯಲ್ಲ ಆ ಲೈನಿಗೆ ಹೀಗೆ ಇಟ್ಟು ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಹಾಕ್ಕೊಂಡು ಬರ್ತೀನಿ ನೋಡಿ. ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ನಮಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ ಬೇಕು ಅಂತ ನೋಡ್ಕೊಬೋದು ಮುಂಚೆ. ಇಲ್ಲ ಅಂತಂದರೆ ಇನ್ನೊಂದು ಕೆಲಸ ಮಾಡ್ಬೋದು, ನಾವು ಪೂರ್ತಿ ಈ ಕಡೆಯಿಂದ ಬರೋ ಲೈನಿಗೆಲ್ಲ ಬ್ಲ್ಯಾಕನ್ನು ಹಾಕಿ, ಅಂದರೆ ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಮಾಡ್ಕೊಬೋದು, ಅದು ಇದು ಅಂತಲ್ಲ. ನಾನಿಲ್ಲಿ 2 ಬಟ್ಟೆಯನ್ನು ತೊಗೊಂಡಿದ್ದೀನಲ್ಲ, ಅದಕ್ಕಾಗಿ ಜಸ್ಟ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಬೇಕು, ನಾನೀಗ ಸುಮ್ಮನೆ ಹಿಂಗೆ ತೋರಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ. ಈ ರೀತಿ ಇಟ್ಟು ಈ ರೀತಿ ಬಟ್ಟೆಗೆ ಹೀಗೆ ಈ ಕಲರನ್ನು ಹೀಗೆ ಬೇಕಾದ್ರೂ ಇಟ್ಕೊಬೋದು. ನೋಡೋಣ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಂತ. ಫಸ್ಟು ಈ ಲೈನಿಗೆಲ್ಲದನ್ನು ಕೂಡ ಒಂದೊಂದು ಲಾಡಿಯನ್ನು ಇಟ್ಟು ಆ ಕಡೆ ಈ ಕಡೆ 2 ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ. ಫ್ರೆಂಡ್ಸ್, ಸ್ಟಿಚ್ ಮಾಡಿ ಆದಮೇಲೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವೇನು ಮಾಡಬೇಕು ಅಂತಂದರೆ ಪೈಪಿಂಗನ್ನು ಕೊಟ್ಕೊಬೇಕು. ಸ್ವಲ್ಪ ಬ್ಲ್ಯಾಕ್ ಬಟ್ಟೆ ಇದೆ, ಅದು ಮತ್ತು ಈ ವೈಟ್ ಬಟ್ಟೆ ಎರಡು ಕಟ್ ಮಾಡಿಕೊಂಡು, ಬ್ಲ್ಯಾಕ್ ಬಟ್ಟೆ ಕಟ್ ಮಾಡಿದ್ದೆ ಆಲ್ರೆಡಿ ಇದೆ. ಈ ವೈಟ್ ಬಟ್ಟೆಯನ್ನು ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ಒಂದು ಅಂದಾಜು ಪೈಪಿಂಗ್ ಕೊಡೋಕ್ಕೆ ಒಂದು 2 ಇಂಚು, ನಾನು ಅದೆಲ್ಲ 2 ಇಂಚೇ ಕಟ್ಟಾಗಿದೆಯಲ್ಲ, ಅದಕ್ಕೆ ಇದನ್ನು ಕೂಡ 2 ಇಂಚಲ್ಲಿ ಕಟ್ ಮಾಡಿಕೊಂಡು ಪೈಪಿಂಗನ್ನು ಕೊಟ್ಕೊಂಡು ಬರ್ತೀನಿ. ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಹೀಗೆ ಪೈಪಿಂಗನ್ನು ಸುತ್ತಲೂ ಇಲ್ಲಿ ಕೊಟ್ಕೊಂಬರೋಣ. ಹೀಗೆ ಸ್ಟಿಚ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ, ಮತ್ತು ಇಲ್ಲೊಂದು ಸರಿ ಫೋಲ್ಡ್ ಮಾಡಿ, ಆಮೇಲೆ ಹೀಗೆ ಮಡಚಿ ಹೊಲಿಯೋದು. ಹೀಗೇ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಇದೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಫೈನಲ್ ಆಗಿ ಈ ಲುಕ್ ಕಾಣಿಸ್ತಾ ಇದೆ. ಎಷ್ಟು ಅಕ್ಕಿ ಚೀಲ ಅಂತ ಗೊತ್ತೇ ಆಗೋದಿಲ್ಲ, ಆ ಲೆವೆಲಲ್ಲಿ ಸಖತ್ತಾಗಿ ಬಂದಿದೆ. ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಈಗಲೇ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನೀವು ನೋಡೋದಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಅವರು ಕೂಡ ನೋಡಲಿ, ಅವರು ಕೂಡ ಕಲೀಲಿ. ನೀವೊಂದು ಗಮನಿಸಿದ್ರೋ ಏನೋ ಗೊತ್ತಾಗಿಲ್ಲ, ನನಗಿಲ್ಲಿ ಲಾಡಿ ಕಡಿಮೆ ಬಿತ್ತು. ಮತ್ತು ಪಿಂಕ್ ಏನಕ್ಕೆ ಸ್ಟಿಚ್ ಮಾಡೋದು, ಬ್ಲ್ಯಾಕ್ ಸ್ಟಿಚ್ ಮಾಡಿದ್ದಿದೆಯಲ್ಲ ಅಂತ ಅಂದ್ಕೊಂಡು ಇಲ್ಲಿ 2 ಬ್ಲ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಬ್ಲ್ಯಾಕು, ಒಂದು ಪಿಂಕು, ಒಂದು ಬ್ಲ್ಯಾಕು, ಒಂದು ಪಿಂಕು ಅಂತ ಫಸ್ಟು ಸ್ಟಿಚ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ್, ಸಖತ್ ಕ್ಯೂಟಾಗಿ ಬಂದಿದೆ. ನಿಮಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ. ಕೆಳಗಡೆ ಸ್ಟಿಚ್ ಬಂದಿರೋದ್ರಿಂದ ಜಾರೋದಿಲ್ಲ ಅಷ್ಟು. ಮಕ್ಕಳಿಗೆ ಕೆಳಗಡೆ ಹಾಕ್ಕೊಂಡು ಊಟಕ್ಕೆ ಕೂರ್ಲಿಕ್ಕಾಗಿರ್ಬೋದು, ಇಲ್ಲ ದೇವ್ರ ಮುಂದೆ ಕೂತ್ಕೊಂಡು ಶ್ಲೋಕ ಹೇಳಲಿಕ್ಕಾಗ್ಬೋದು, ತುಂಬ ಚೆನ್ನಾಗಿ ಆಗುತ್ತೆ. ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.